ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹಾಗೂ ಡಾ ಎಂಬಿ ಶ್ರೀನಿವಾಸ್ ಪ್ರತಿಷ್ಠಾನದ ವತಿಯಿಂದ ಮಾರ್ಚ್ 14ರಂದು ಬೆಳಿಗ್ಗೆ 11 ಗಂಟೆಗೆ ಜನಜಾಗೃತಿ ಸಮಾವೇಶ ಮತ್ತು ಅಭಿನಂದನಾ ಸಮಾರಂಭ ಆಯೋಜಿಸಲಾಗಿದೆ ಎಂದು ಸಮಿತಿಯ ಜಿಲ್ಲಾ ಸಂಚಾಲಕ ಎಂವಿ ಕೃಷ್ಣ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಬುಕರ್ ಬಹುಮಾನ ವಿಜೇತೆ ಭಾನು ಮುಸ್ತಾಕ್ ಅವರನ್ನು ಶಾಸಕ ಪಿ ರವಿಕುಮಾರ್ ಗೌಡ ಅಭಿನಂದಿಸುವರು ಎಂದು ಹೇಳಿದರು. ಕಾರ್ಯಕ್ರಮವನ್ನು ಸಮಾಜ ಕಲ್ಯಾಣ ಸಚಿವ ಡಾ ಎಚ್.ಸಿ. ಮಹದೇವಪ್ಪ ಉದ್ಘಾಟಿಸುವರು. ಕೆಪಿ ಮಹಾಲಿಂಗ ಕಲ್ಕುಂದಾರ್ ಅವರ ಕಲ್ಯಾಣದ ಬೆಳಕು ಬಸವಣ್ಣ ಕೃತಿಯನ್ನು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಬಿಡುಗಡೆ ಮಾಡುವರು. ಎಂಬಿ ಶ್ರೀನಿವಾಸ್ ನೆನಪಿನಲ್ಲಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಬ್ಯಾಗ್ ವಿತರಣೆ ಮಾಡುವರು ಎಂದು ಮಾಹಿತಿ ನೀಡಿದರು. ಸ್ವತಂತ್ರ ಸೋದರತೆ ಸಮಾನತೆ ಅಡಿನಲ್ಲಿ ಸರ್ವ ಜನಾಂಗವೂ ಕೂಡ ಆರ್ಥಿಕವಾಗಿ ಸಬಲರಾಗಬೇಕು. ಈ ಒಂದು ಜಾತಿ ಅನ್ನುವಂಥ ವ್ಯವಸ್ಥೆಯೊಳಗಡೆ ಸರ್ವರು ಸಮಾನವಾಗಿ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ದೇಶಕ್ಕೆ ಸಂವಿಧಾನವನ್ನು ನೀಡಿ 70 ವರ್ಷಗಳಾಗಿದ್ದಾವೆ. ಆದರೂ ಕೂಡ ಇವತ್ತಿಗೂ ಕೂಡ ಈ ದೇಶದ ಸಂವಿಧಾನದ ಆಶಯಗಳನ್ನು ಬುಡಮೇಲು ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮ ಮುಂದೆ ಇದೆ. ಆ ಕಾರಣದಿಂದ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಪ್ರಜಾಪ್ರಭುತ್ವ ಉಳಿವಿಗಾಗಿ, ಸಂವಿಧಾನ ಉಳಿವಿಗಾಗಿ ಬೃಹತ್ ಜನಜಾಗೃತಿ ಸಮಾವೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡವನ್ನು ರಾರಾಜಿಸುವಂತೆ ಮಾಡಿದಂಥ ಬುಕರ್ ಪ್ರಶಸ್ತಿಯನ್ನು ಪಡೆದಂಥ ಶ್ರೀಮತಿ ಭಾನು ಮುಸ್ತಾಕ್ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಈ ಜಿಲ್ಲೆಯ ಜನತೆ ಪರವಾಗಿ ಹಮ್ಮಿಕೊಂಡಿದ್ದೇವೆ. ಹಾಗೆ ನನ್ನ ಸಂಘಟನೆಯ ನನ್ನ ನಾಯಕರಾದಂಥ ಎಂಬಿ ಶ್ರೀನಿವಾಸ್ ಅವರು ಇವತ್ತು 4 ವರ್ಷಗಳಾಗಿದ್ದಾವೆ ನಾವು ಅವರನ್ನು ಆಗಲಿ ಅವರ ನೆನಪಿನಲ್ಲಿ ಇವತ್ತು ಸುಮಾರು 100 ಜನ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗನ್ನು ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮ. ಹಾಗೆ ನಮ್ಮ ಕೆಪಿ ಮಹಾಲಿಂಗ ಕಲ್ಕುಂದಾರ್ ಅವರ ಕಲ್ಯಾಣದ ಬೆಳಕು ಬಸವಣ್ಣ ಅನ್ನುವಂಥ ಕೃತಿಯನ್ನು ಬಿಡುಗಡೆ ಮಾಡುವಂಥ ಇಷ್ಟು ಕಾರ್ಯಕ್ರಮವನ್ನು ಒಂದೇ ವೇದಿಕೆಯಲ್ಲಿ ದಿನಾಂಕ 14ನೇ ತಾರೀಕು ಶನಿವಾರ ದಿನ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಮಾದೇವಪ್ಪನವರು ಉದ್ಘಾಟನೆ ಮಾಡಿಕೊಡ್ತಾರೆ. ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಆದಂಥ ಕೃಷಿ ಸಚಿವರು ಆದಂಥ ಎನ್ ಚೆಲುವರಾಯಸ್ವಾಮಿ ಅವರು ಕಲ್ಯಾಣದ ಬೆಳಕು ಬಸವಣ್ಣನ ಕೃತಿಯನ್ನು ಬಿಡುಗಡೆ ಮಾಡಲಿದ್ದಾರೆ. ಮತ್ತು ಇವತ್ತು ಎದೆ ಅಣತೆ ಅನ್ನುವಂಥ ಏನು ಪುಸ್ತಕಕ್ಕೆ ಇವತ್ತು ಬುಕರ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಶ್ರೀಮತಿ ಭಾನು ಮುಸ್ತಾಕ್ ಅವರು. ಇದೇ ಪ್ರಥಮ ಬಾರಿಗೆ ನಮ್ಮ ಮಂಡ್ಯ ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಇಡೀ ಜಿಲ್ಲೆಯ ಜನತೆ ಪರವಾಗಿ ನಮ್ಮ ಸಂಘಟನೆ ಅವರಿಗೆ ಒಂದು ದೊಡ್ಡ ಅಭಿನಂದನೆಯನ್ನು ಇಟ್ಕೊಂಡಿದ್ದೇವೆ. ಹಾಗೆ ಈ ಜಿಲ್ಲೆಯ ಎಲ್ಲ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರುಗಳು ಮತ್ತು ಪ್ರಗತಿಪರ ಚಿಂತಕರುಗಳು ಕೂಡ ಈ ಒಂದು ವೇದಿಕೆಯಲ್ಲಿ ಯಾವತ್ತು ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಮಾಧ್ಯಮದಲ್ಲಿ ಹೆಚ್ಚು ಈ ಒಂದು ಕಾರ್ಯಕ್ರಮಕ್ಕೆ ಒತ್ತು ಕೊಡುವ ನಿಟ್ಟಿನಲ್ಲಿ ಎಲ್ಲ ಮಾಧ್ಯಮದ ಮಿತ್ರರು ಇದನ್ನು ಈ ಜಿಲ್ಲೆಯ ಜನರು ಹೆಚ್ಚು ಬರುವಾಗೆ ನಾವು ನಮ್ಮ ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ನೀವು ಕೂಡ ಮಾಧ್ಯಮದಲ್ಲಿ ಇದನ್ನು ಹೆಚ್ಚು ಪ್ರಚಾರ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ತಮ್ಮ ಸಹಕಾರ ಬೇಕು ಅಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಇವತ್ತು ಭಾನು ಮುಸ್ತಾಕ್ ಅವರಿಗೆ ಜಯಚಾಮರಾಜೇಂದ್ರ ವೃತ್ತದ ಇಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದವರಿಗೆ ಇವತ್ತು ಬೃಹತ್ ಒಂದು ಬೆಳ್ಳಿ ರಥದಲ್ಲಿ ವಿವಿಧ ಕಲಾ ಪ್ರಕಾರಗಳೊಂದಿಗೆ ಒಂದು ಬೃಹತ್ ಮೆರವಣಿಗೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈ ಒಂದು ಮೆರವಣಿಗೆಯನ್ನು ಲೇಖಕಿಯರ ಸಂಘದ ಅಧ್ಯಕ್ಷರು ಆದಂಥ ಶ್ರೀಮತಿ ಮೀರಾ ಶಿಲಿಂಗ್ರವರು ಚಾಲನೆ ಕೊಡ್ತಾರೆ. ಗೋಷ್ಠಿಯಲ್ಲಿ ಎಂ ಶೋಭಾ, ಎಂಬಿ ಶ್ರೀನಿವಾಸ್, ತಾಲೂಕು ಸಂಚಾಲಕರಾದ ಎಂ ಕೃಷ್ಣಪ್ಪ, ಸೋಮರಾಜು, ಸಮಾಜ ಮನಸ್ಕರ ವೇದಿಕೆಯ ಮುಕುಂದ ಹಾಳಹಳ್ಳಿ, ಪರಿವರ್ತನಾ ಸಂಸ್ಥೆಯ ಟಿಡಿ ನಾಗರಾಜು, ಶಿವಲಿಂಗಯ್ಯ, ಗೋಪಾಲ್ ಇದ್ದರು.